ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಕೆಲವೇ ಕ್ಷಣಗಳಲ್ಲಿ ಇಸ್ರೋ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಲಿದೆ. ಮಹತ್ವದ ಸ್ಪೇಡೆಕ್ಸ್ ಮಿಷನ್ ಉಡಾವಣೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಇವತ್ತು ರಾತ್ರಿ 9:58ಕ್ಕೆ 2 ಸ್ಪೇಡೆಕ್ಸ್ ಮಿಷನ್ ಉಪಗ್ರಹಗಳ ಉಡಾವಣೆ ಆಗುತ್ತೆ. ವಿಶೇಷ ಅಂದ್ರೆ ಇಸ್ರೋನ ಈ ಮಿಷನ್ಗೆ ಕರ್ನಾಟಕದ ಕೊಡುಗೆ ಕೂಡ ಇದ್ದು ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಪೇಲೋಡ್ ಅನ್ನ ನಿರ್ಮಿಸಿದ್ದಾರೆ. ಬಿಜಿಎಸ್ ಅರ್ಪಿತ್ ಹೆಸರಿನ ಪೇಲೋಡ್ ಅನ್ನ ನಿರ್ಮಿಸಿ ಎಸ್ಜೆಸಿಐಟಿ ವಿದ್ಯಾರ್ಥಿಗಳು ಇಸ್ರೋಗೆ ನೀಡಿದ್ದಾರೆ. ಬಿಜಿಎಸ್ ಅರ್ಪಿತ್ ಪೇಲೋಡ್ ಯಶಸ್ವಿ ಆದರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ನಿರ್ಮಾಣ ಆಗುತ್ತೆ. ಸಾಮಾನ್ಯ ಜನರು ಕೂಡ ಉಪಗ್ರಹಗಳ ಜೊತೆಗೆ ಚಾಟಿಂಗ್ ಮಾಡಬಹುದಾಗಿದೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ನೀಡಿದ್ದ ಹೇಳಿಕೆ ಖಂಡಿಸಿ ಇವತ್ತು ವಿಜಯಪುರ ಬಂದ್ ಮಾಡಲಾಗಿತ್ತು. ಇಡೀ ವಿಜಯನಗರ ಸ್ತಬ್ಧವಾಗಿತ್ತು. ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದಂತ ವೀರತಿಶಾನಂದ ಸ್ವಾಮೀಜಿ ಅಮಿತ್ ಶಾ ಹೇಳಿರೋದು ಕ್ಷಮಿಸುವಂತಹ ಮಾತಲ್ಲ ಅಂತ ಹೇಳಿದ್ದಾರೆ. ವರಾಹಿ ಜ್ಯುವೆಲರಿ ಮಾಲೀಕರಾದಂತಹ ವನಿತಾಗೆ ವಂಚಿಸಿದ ಆರೋಪದಲ್ಲಿ ಬಂಧನ ಆಗಿರುವ ಐಶ್ವರ್ಯ ಗೌಡಳನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದ ಐಶ್ವರ್ಯ ಗೌಡ ಮತ್ತು ಹರೀಶ್ ಗೌಡನನ್ನ 4ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಇಬ್ಬರನ್ನು ಜನವರಿ 6ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸೈಬರ್ ಅಪರಾಧಗಳ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಅಪರಾಧಗಳಿಗೆ ಬ್ರೇಕ್ ಬೀಳ್ತಾ ಇಲ್ಲ. ಬೆಂಗಳೂರಿನಲ್ಲಿ ಪ್ರಸಕ್ತ ವರ್ಷ ಬರೋಬ್ಬರಿ 1,800 ಕೋಟಿ ರೂಪಾಯಿ ವಂಚನೆಯಾಗಿದೆ. ಕಳೆದ ವರ್ಷಕ್ಕಿಂತ 3 ಪಟ್ಟು ಹೆಚ್ಚಾಗಿದೆ. 2023ರಲ್ಲೇ 17,600 ಕೇಸ್ಗಳ ಪೈಕಿ 600 ಕೋಟಿ ವಂಚನೆ ಮಾಡಲಾಗಿತ್ತು. ಈ ವರ್ಷ 17,495 ಸೈಬರ್ ಕೇಸ್ಗಳು ದಾಖಲಾಗಿದೆ. ಕಾಲ್ತುಳಿತ ಪ್ರಕರಣದ ಆರೋಪಿಯಾಗಿರುವ ನಟ ಅಲ್ಲು ಅರ್ಜುನ್ ಜಾಮೀನು ತೀರ್ಪು ಜನವರಿ 3ರಂದು ಪ್ರಕಟ ಆಗುತ್ತೆ. ಸದ್ಯಕ್ಕೆ ಅಲ್ಲು ಅರ್ಜುನ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದು ರೆಗ್ಯುಲರ್ ಜಾಮೀನಿಗೆ ಹೈದರಾಬಾದ್ ಪೊಲೀಸರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ನಾಂಪಲ್ಲಿ ಕೋರ್ಟ್ ಜನವರಿ 3ನೇ ತಾರೀಕಿನಂದು ಜಾಮೀನು ತೀರ್ಪು ಪ್ರಕಟಿಸುತ್ತೆ. ಡಿಸೆಂಬರ್ 4ರಂದು ಸಂಧ್ಯಾ ಚಿತ್ರಮಂದಿರದಲ್ಲಿ ಆಯೋಜಿಸಲಾಗಿದ್ದ ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋ ವೇಳೆ ಉಂಟಾದಂತಹ ಕಾಲ್ತುಳಿತದಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದರು. ನಟ ಅಲ್ಲು ಅರ್ಜುನ್ ಪ್ರಕರಣದ ಬಗ್ಗೆ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಪ್ರತಿಕ್ರಿಯಿಸಿದ್ದು, ಕಾನೂನು ಅನ್ನೋದು ಯಾರಿಗೂ ಸಂಬಂಧಿ ಅಲ್ಲ. ಅಲ್ಲು ಅರ್ಜುನ್ ಅದೇ ಸ್ಥಾನದಲ್ಲಿ ಸಿಎಂ ರೇವಂತ್ ಇದ್ದಿದ್ರು ಕೂಡ ಅದೇ ರೀತಿ ಬಂಧನ ಆಗ್ತಿತ್ತು ಅಂತ ಹೇಳಿದ್ದಾರೆ.